ಮಿತ್ರರೇ, 2004 ನಂತರದ ವರ್ಷಗಳು ಅದು ನನ್ನ ಜೀವನದ 3ನೇ ಹಂತ ಅಂತ ನಾನು ಅನ್ನಿಸ್ತೇನೆ. 2004 ನಂತರದ ವರ್ಷಗಳನ್ನು ನಾನು ನೋಡುವಾಗ ಅಲ್ಲಿ ನಾನು 3 ವಿಷಯಗಳನ್ನು ನಾನು ಎಂಫಸೈಸ್ ಮಾಡ್ತೇನೆ. ಮೊದಲನೇದು, ಒಂದು ಲೀಡರ್ಶಿಪ್ ರೋಲ್ಸ್ ಏನು ನನಗೆ ಆ ವರ್ಷಗಳಲ್ಲಿ ಸಿಕ್ಕಿತ್ತು. ಎರಡನೇದು, ವಿದೇಶದಲ್ಲಿ ಕನ್ಸಲ್ಟೆನ್ಸಿ ಮಾಡುವ ಅವಕಾಶಗಳು ಏನು ಸಿಕ್ಕಿತ್ತು. ಆ್ಯಂಡ್ ಮೂರನೇದು, ನನ್ನ ಪರ್ಸ್ನಲ್ ಲೈಫಲ್ಲಿ ಆದ ಕೆಲವು ಬೆಳವಣಿಗೆಗಳು. ಆ 3 ಅಂಶಗಳನ್ನು ನಾನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡುವ ಒಂದು ಪ್ರಯತ್ನ ಮಾಡ್ತೇನೆ. ಇಲ್ಲಿ 2ನೇ ಹಂತದಿಂದ ಒಂದು ವಿಷಯನ ನಾನು ಪುನಃ ಹಿಂದೆ ತರ್ತೇನೆ. 82-2002 ಮಧ್ಯೆ ನನ್ನ ಸಂಶೋಧನೆ ವಿದೇಶಕ್ಕೆ ಹೋಗಲಿಕ್ಕೆ 1-2 ಅವಕಾಶಗಳು ಮಾಡಿಕೊಟ್ಟಿತ್ತು. 1993ರಲ್ಲಿ ಆಸ್ಟ್ರಿಯಾದಲ್ಲಿ ಒಂದು ತುಂಬ ಮಹತ್ವದ ಸೆಮಿನಾರ್ ನಡೀತದೆ, ಸಾಲ್ಸ್ಬರ್ಗ್ ಸೆಮಿನಾರ್. ಅಲ್ಲಿ ನನಗೆ 1 ವಾರ ಹೋಗಲಿಕ್ಕೆ ಅವಕಾಶ ಆಯಿತು. ಮತ್ತು ಇಸ್ರೇಲ್ ದೇಶದಿಂದ ಬೀರ್ಶೆವಾ ಯೂನಿವರ್ಸಿಟಿ ಏನಿದೆ, ಬೆನ್ ಗುರಿಯಾನ್ ಯೂನಿವರ್ಸಿಟಿ ಏನಿದೆ ಬೀರ್ಶೆವಾ ಊರಲ್ಲಿ, ಅಲ್ಲಿ ಹೋಗಿ ನನ್ನ ಸಂಶೋಧನೆಯನ್ನು ಪ್ರೆಸೆಂಟ್ ಮಾಡಲಿಕ್ಕೆ ಅವಕಾಶ ಆಯಿತು. ಜಪಾನಿದು ಮೇಜಿ ಯೂನಿವರ್ಸಿಟಿಗೆ ಹೋಗಿ ಸಂಶೋಧನೆಯ ಬಗ್ಗೆ ಮಾತಾಡಲಿಕ್ಕೆ ಒಂದು ಅವಕಾಶ ಇತ್ತು. ಅಮೆರಿಕಕ್ಕೆ ಒಂದು ಇಂಟರ್ನ್ಯಾಷನಲ್ ವಿಸಿಟರ್ ಪ್ರೋಗ್ರಾಮಲ್ಲಿ 30 ದಿನ 9 ಬೇರೆ ಬೇರೆ ನಗರಗಳ ಒಂದು ವಿಸಿಟ್ ಮಾಡಲಿಕ್ಕೆ ನನಗೆ 95ರಲ್ಲಿ ಆ ಅವಕಾಶ ಸಿಕ್ಕಿತ್ತು. ಸೊ ವಿದೇಶ ಸಂಶೋಧನೆಗೆ ವಿದೇಶ ಪ್ರಯಾಣ 1993ರಲ್ಲಿ ಪ್ರಾರಂಭವಾಯಿತು. ಆ್ಯಂಡ್ 2000ವರೆಗೆ ಕಂಟಿನ್ಯೂಸ್ಲಿ ಪ್ರತಿ ವರ್ಷ ಯಾವುದೇ ಒಂದು ಕಾರ್ಯಕ್ರಮ ನನ್ನ ಸಂಶೋಧನೆಗೆ ಸಂಬಂಧಿಸಿದ, ಚುನಾವಣೆ ಬಗ್ಗೆ ಇರ್ಬೋದು, ರಾಜಕೀಯದ ಬಗ್ಗೆ ಇರ್ಬೋದು, ಆ ಒಂದು ಕಾರ್ಯಕ್ರಮಗಳು 2002ವರೆಗೆ ಸುಮಾರಾಯಿತು. ಆ ಕಾರ್ಯಕ್ರಮಗಳು 2004 ನಂತರ ಇನ್ನೂ ಜಾಸ್ತಿ ಆಯಿತು. ಆ ಸಂಶೋಧನೆಯ ಕಾರ್ಯಕ್ರಮಗಳನ್ನು ನಾನು 4-5 ನಿಮ್ಮ ಮುಂದೆ ಇಡ್ತೇನೆ, ಕಾರಣ ಅದು ಅನುಭವ ತುಂಬ ಮಹತ್ವದ ಅನುಭವ. ನನಗೆ 2 ತಿಂಗಳು ಸಮಯ ನೈಜೀರಿಯಾ ದೇಶದಲ್ಲಿ ಸೌತ್ ಫೆಲೋ ಆಗಿ 2 ತಿಂಗಳು ಅಲ್ಲಿ ಸ್ಪೆಂಡ್ ಮಾಡಲಿಕ್ಕೆ ನನಗೆ ಅವಕಾಶ ಸಿಕ್ಕಿತ್ತು. ಲೇಗೋಸ್ ಸಿಟಿಯಲ್ಲಿ ನಾನು ಆ 2 ತಿಂಗಳಿದ್ದೆ. ಆ 2 ತಿಂಗಳಲ್ಲಿ ನೈಜೀರಿಯಾ ಇದು ಬೇರೆ ಬೇರೆ ಯೂನಿವರ್ಸಿಟೀಸ್, ದೇಶದಲ್ಲಿ ಇದ್ದ ಬೇರೆ ಬೇರೆ ಯೂನಿವರ್ಸಿಟೀಸ್, ಅದು ಇಬಾದಾನಲ್ಲಿ ಇರ್ಬೋದು, ಅದು ಸೊಕೋಟೋ ಅಲ್ಲಿ ಇರ್ಬೋದು, ಅದು ಪೋರ್ಟ್ ಹಾರ್ಕೋರ್ಟಲ್ಲಿ ಇರ್ಬೋದು, ಇಡೀ ದೇಶದ ಒಂದು ಪ್ರಯಾಣ ಮಾಡಿ ಬೇರೆ ಬೇರೆ ಯೂನಿವರ್ಸಿಟೀಸಲ್ಲಿ ಲೆಕ್ಚರ್ ಕೊಡುವ ಮತ್ತು ಒಂದು ಡಿಸ್ಕಷನ್ ಮಾಡುವ ಒಂದು ಅವಕಾಶ ಇತ್ತು. ನೈಜೀರಿಯಾದಲ್ಲಿರುವಾಗ 2 ಸಣ್ಣ ಸಮಸ್ಯೆ ಇತ್ತು. ಒಂದು, ಅಲ್ಲಿ ಎಲ್ಲರಿಗೂ ಆಂಗ್ಲ ಭಾಷೆ ಬರ್ತದೆ. ಸೊ ಆಂಗ್ಲ ಭಾಷೆಯಲ್ಲಿ ನಾನು ಮಾತಾಡ್ತಾ ಇದ್ದೆ ಎಲ್ಲ ಜಾಗದಲ್ಲಿ ಹೋಗುವಾಗ. ಬಟ್ ಅವರು ಮಾತಾಡುವ ಆಂಗ್ಲ ಭಾಷೆ, ನಾವು ಮಾತಾಡುವ ಆಂಗ್ಲ ಭಾಷೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಇರ್ತಿತ್ತು. ನನ್ನ ನೆನಪಿದೆ, ಇಬಾದಾನಲ್ಲಿ ಒಂದು ಲೆಕ್ಚರ್ ಕೊಡ್ತಾ ಲೆಕ್ಚರ್ ಆದ 5 ನಿಮಿಷದ ನಂತರ ನಾನು ಮೊದಲನೇ ರೋವಲ್ಲಿ ಕೂತ್ಕೊಂಡ ವ್ಯಕ್ತಿಗಳ ಹತ್ರ ಕೇಳಿದೆ, ನನ್ನ ಮಾತು, ನಾನು ಆಂಗ್ಲ ಭಾಷೆಯಲ್ಲಿ ಏನು ಹೇಳ್ತಾ ಇದ್ದೇನೆ ನಿಮಗೆ ಅರ್ಥ ಆಗ್ತಾ ಇದೆಯಾ? ಒಬ್ಬ ವಿದ್ಯಾರ್ಥಿನಿ ನಿಂತು ಹೇಳಿದ್ಲು, ಸರ್ ನಿಮ್ಮ ಆಂಗ್ಲ ಭಾಷೆ ಮಾತುಗಳು ನಮಗೆ ಅರ್ಥ ಆಗ್ತಾ ಇದೆ, ಆದರೆ ನಾವು ಮಾತಾಡುವ ಆಂಗ್ಲ ಭಾಷೆ ರೀತಿಯಲ್ಲಿ ನೀವು ಮಾತಾಡ್ಬೋದಾ ಅಂತ ಪ್ರಶ್ನೆ ಕೇಳಿದ್ಲು. ಕ್ಯಾನ್ ಯು ಟಾಕ್ ಅವರ್ ಇಂಗ್ಲೀಷ್ ರಾದರ್ ದೆನ್ ಯೋರ್ ಇಂಗ್ಲೀಷ್ ಅಂತ ಪ್ರಶ್ನೆ ಕೇಳಿದ್ದು ನನಗೆ. ಅದು ತುಂಬ ಎಲ್ಲರೂ ನೆಗಾಡಿದ್ರು. ಅವಾಗ ಅದೊಂದು ಹಾಸ್ಯದ ವಿಷಯ ಆಯಿತು. ನಾನು ಅವಳ ಹತ್ರ ಹೇಳಿದೆ, ನೀವು ಮಾತಾಡುವ ಆಂಗ್ಲ ಭಾಷೆ ಮಾತಾಡಲಿಕ್ಕೆ ಶುರು ಮಾಡಿದರೆ 1 ತಿಂಗಳ ನಂತರ ನಾನು ಭಾರತಕ್ಕೆ ಪುನಃ ಹಿಂದೆ ಹೋಗುವಾಗ ಅಲ್ಲಿ ಯಾರಿಗೂ ನನ್ನ ಇಂಗ್ಲೀಷ್ ಅರ್ಥ ಆಗಲಿಕ್ಕಿಲ್ಲ ಅಂತ. ಸೊ ಅದು ಒಂದು ತುಂಬ ಇಂಟ್ರೆಸ್ಟಿಂಗ್ ಈವೆಂಟ್ ನನಗೆ ನೈಜೀರಿಯಾದಲ್ಲಿ ನೆನಪಾಗ್ತದೆ. ಎರಡನೇದು, ನಾನು ಒಬ್ಬ ವೆಜಿಟೇರಿಯನ್, ಎಗ್ಸನ್ನು ತಿಂತಾನೆ, ಬಟ್ ಎಗ್ಸ್ ಬಿಟ್ಟು ಮೀಟ್ ಆಗಲಿ ಬೇರೆ ಏನಾಗಲಿ ನಾನು ತಿನ್ನೋದಿಲ್ಲ. ನೈಜೀರಿಯಾದಲ್ಲಿ ದೊಡ್ಡ ಸಮಸ್ಯೆ ಆಯಿತು.
ಕಾರಣ ಅಲ್ಲಿ ಮೀಟ್ ಈಟಿಂಗ್ ತುಂಬ ಕಾಮನ್ ಆಗಿತ್ತು. ನಾನು ಒಂದು 5 ಸ್ಟಾರ್ ಹೋಟೆಲಿಗೆ ಹೋದೆ ಒಂದಿನ, ಒಂದು ಫಂಕ್ಷನಿಗೆ. ಆ ಫಂಕ್ಷನಲ್ಲಿ ಲಂಚ್ ಸರ್ವರ್ ಮಾಡುವಾಗ ಅವ್ರು ಹೇಳಿದರು, ಸರ್ ನಿಮಗೆ ನೀವು ವೆಜಿಟೇರಿಯನ್ ಅಂತ ನಾವು ಕೇಳಿದ್ದೇವೆ, ನಿಮಗೆ ವೆಜಿಟೇರಿಯನ್ ಸ್ಪೆಷಲ್ ಮಾಡಿದ್ದೇವೆ ನಾವು. ಐ ಸೆಡ್ ಒಳ್ಳೆಯದು, ಏನದು? ನಾವು ಸ್ಪಿನೆಚ್ ರೈಸ್ ಮಾಡಿದ್ದೇವೆ ಸರ್ ನಿಮಗೆ. ಐ ಸೆಡ್ ವೆರಿ ಗುಡ್, ಕೊಡಿ. ಆ ಸ್ಪಿನೆಚ್ ರೈಸ್ ತುಂಬ ಟೇಸ್ಟಿ ಇತ್ತು. ತಿನ್ಲಿಕ್ಕೆ ಶುರು ಮಾಡಿದೆ ನಾನು. ಸ್ವಲ್ಪ ಸಮಯದ ನಂತರ ನೋಡಿದೆ, ಏನೋ ಸ್ಪಿನೆಚ್ ಮತ್ತು ರೈಸ್ ಬಿಟ್ಟು ಬೇರೆ ಏನೋ ಇದೆ ಅದರಲ್ಲಿ. ನಾನು ಅಲ್ಲಿ ಇದ್ದ ವೇಟರನ್ನು ಕರೆದೆ. ಆ್ಯಸ್ ಇಟ್ ಏನಪ್ಪ ಇದು, ಸ್ಪಿನೆಚ್ಚು ಅಲ್ಲ ರೈಸು ಅಲ್ಲ, ಏನಿದೆ ಇದರಲ್ಲಿ? ನೋಡಿದ ಅದನ್ನು ಸ್ವಲ್ಪ ಸೆಪರೇಟ್ ಮಾಡುವ ಪ್ರಯತ್ನ ಮಾಡಿದ. ಈ ಸೈಡ್ ಸಾರಿ ಸರ್, ನಾವು ಒಂದು ತಪ್ಪು ಮಾಡಿದ್ದೇವೆ. ಏನಪ್ಪ ತಪ್ಪದು? ಚಿಕನ್ ಇದೆ, ಎಲ್ಲ ಪೀಸನ್ನು ನಾವು ತೆಗಿಲಿಕ್ಕೆ ಸಾಧ್ಯ ಆಗಲಿಲ್ಲ ನಮಗೆ, ಕೆಲವು ಚಿಕನ್ ಪೀಸ್ ಉಳಿದೋಗಿದೆ. ಸೊ ಅವರ ವೆಜಿಟೇರಿಯನ್ ಕಾನ್ಸೆಪ್ಟ್ ಏನು, ಮೀಟ್ ಡಿಶ್ಶಿಂದ ಚಿಕನನ್ನು ತೆಗೆದ್ರೆ ಅದು ವೆಜಿಟೇರಿಯನ್ ಆಗಿಬಿಡ್ತದೆ. ಆ ದಿವಸ ನಾನು ಅದು ಕಲಿತೆ. ಸೊ ಆನಂತರ ವೆಜಿಟೇರಿಯನ್ ಕೇಳುವಾಗ ನಾನು ಸ್ವಲ್ಪ ಜಾಗ್ರತೆಯಿಂದ ವೆಜಿಟೇರಿಯನ್ ಇದೆಯಾ ಇಲ್ವಾ ಅಂತ ಕೇಳ್ತೇನೆ. ಈ ಎರಡು ಅನುಭವ. ಬಟ್ ಅಲ್ಲಿ ನೈಜೀರಿಯಾ ಜನರುಗಳು ತುಂಬ ಒಳ್ಳೆ ಜನರು, ತುಂಬ ಇಮೋಷ್ನಲಿ ಅಟ್ಯಾಚ್ ಆಗ್ತಾರೆ, ತುಂಬ ಫ್ರೆಂಡ್ಲಿ ಆಗ್ತಾರೆ, ಆ್ಯಂಡ್ ನಮ್ಮ ಕಲ್ಚರನ್ನು ತುಂಬ ಎಪ್ರಿಷಿಯೇಟ್ ಮಾಡ್ತಾರೆ. ಅದನ್ನು ನಾನು ನೈಜೀರಿಯಾದಲ್ಲಿದ್ದ 2 ತಿಂಗಳಲ್ಲಿ ನಾನು ನೋಡಿದೆ. ಸಂಶೋಧನೆ ದೃಷ್ಟಿಕೋನದಿಂದ ನನಗೆ ವಿದೇಶಕ್ಕೆ ಬೇರೆ ಅವಕಾಶಗಳು ಬಂತು. ಕನ್ಸಲ್ಟೆನ್ಸಿ ಅವಕಾಶ ಬಗ್ಗೆ ನಾನು 1-2 ಮಾತು ಹೇಳ್ತೇನೆ. 2008, 9, 10ರಲ್ಲಿ ಸೂದಾನ್ ಅಂತ ಒಂದು ದೇಶ ಏನಿತ್ತು, ಸೂದಾನಲ್ಲಿ ಒಂದು ಸಿವಿಲ್ ವಾರ್ ನಡೀತಾ ಇತ್ತು. ಸೂದಾನ್ನ ಉತ್ತರ ಭಾಗ ಮತ್ತು ಸೂದಾನ್ನ ದಕ್ಷಿಣ ಭಾಗದ ಮಧ್ಯೆ ಒಂದು ಸಿವಿಲ್ ವಾರಲ್ಲಿ ನಡೀತಾ ಇತ್ತು. ನಾನು ಪೊಲಿಟಿಕಲ್ ಸೈನ್ಸ್ನ ರಿಸರ್ಚರ್ ಆದ ಕಾರಣಕ್ಕೆ ನಾನು ಫೆಡ್ರಲಿಸಮ್, ಸೆಂಟರ್ ಸ್ಟೇಟ್ ರಿಲೇಷನ್ಸ್ ಎಲ್ಲ ಬಗ್ಗೆ ಸ್ವಲ್ಪ ನಾನು ಬರೆದ ಕಾರಣಕ್ಕೆ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಫೋರಮ್ ಆಫ್ ಫೆಡರೇಷನ್ಸ್ ನನಗೆ ಸೂದಾನಿಗೆ ಕಳಿಸಿದರು. ದಟ್ ಸೂದಾನಿಗೆ ನೀವು ಹೋಗಿ ನೀವು ವರ್ಕ್ಶಾಪ್ ನಡೆಸಿ ಈ ನಾರ್ತ್ ಮತ್ತು ಸೌತ್ ಮಧ್ಯೆ ಏನು ಭಿನ್ನಾಭಿಪ್ರಾಯಗಳು ಬರ್ತಾ ಇದೆ, ಏನು ಫೆಡ್ರಲಿಸಮ್ ಮೂಲಕ ನೀವು ಆ ಸಮಸ್ಯೆಯ ಸೊಲ್ಯೂಷನ್ ತರಿಸಲಿಕ್ಕೆ ಸಾಧ್ಯ ಇದೆಯಾ ಅಂತ ನೀವು ಪ್ರಯತ್ನ ಮಾಡಿ. ಸೊ 4-5 ಬಾರಿ ನಾನು ಖಾರ್ತೂಮ್, ಸುದಾನ್ನ ಕ್ಯಾಪಿಟಲಿಗೆ ಹೋಗಿ ಅಲ್ಲಿ ಸುದಾನ್ ಮತ್ತು ಸೌತ್ ಸುದಾನ್ ಲೀಡರ್ಸ್ ಇದು ಮೀಟಿಂಗ್ಸ್ ನಡೆಸಿದೆ, ಮೀಟಿಂಗ್ಸಲ್ಲಿ ಭಾಗವಹಿಸಿದೆ. ಸುಮಾರು ಪ್ರೋಗ್ರೆಸ್ಸು ಆಯಿತು. ಆದರೆ ಸೌತ್ ಸುದಾನಲ್ಲಿ ಒಂದು ರೆಫರೆಂಡಮ್ ಆಯಿತು. ಅಲ್ಲಿ ಜನರು ತೀರ್ಮಾನ ಮಾಡಿದರು ದಟ್ ನಾವು ಒಂದು ಸೆಪರೇಟ್ ದೇಶ ಆಗ್ತೇವೆ. ಆ್ಯಂಡ್ 2012ರಲ್ಲಿ ಅವರು ಒಂದು ಬೇರೆ ದೇಶ ಆದರು. 2012ರಲ್ಲಿ ಬೇರೆ ದೇಶ ಆದಾಗ ಈ ಹೊಸ ದೇಶದ ನಾಯಕರು ನಾವು ನಮ್ಮ ಸಂವಿಧಾನ ಬರೀಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೇವೆ, ಏನು ನೀವು ಒಬ್ಬ ಅಂತಾರಾಷ್ಟ್ರೀಯ ಸಲಹೆಗಾರರಾಗಿ ಬರಬಹುದಾ ಅಂತ. ಸುಮಾರು ವರ್ಷಗಳು ನಾನು ಭಾರತದ ಸಂವಿಧಾನದ ಬಗ್ಗೆ ಕೋರ್ಸಸ್ ಟೀಚ್ ಮಾಡ್ತಾ ಇದ್ದೆ. ಕಂಪ್ಯಾರಿಟಿವ್ ಕಾನ್ಸ್ಟಿಟ್ಯೂಷನ್ ಸುಮಾರು ಕೆಲಸ ನಾನು ಮಾಡಿದೆ. ಸೊ ನಾನು ಅನಿಸಿದೆ ಇದು ಒಂದು ಒಳ್ಳೆಯ ಅವಕಾಶ ನನಗೆ ಸಿಕ್ಕಿತ್ತು ಪ್ರಾಕ್ಟಿಕಲ್ ಟ್ರೈನಿಂಗಿಗೆ. ಸೌತ್ ಸುದಾನಿಗೆ 4-5 ಬಾರಿ ನಾನು ಹೋದ ಕಾರಣ ಇದು ಒಂದೇ ಕಾರಣ, ಅವರ ಸಂವಿಧಾನ ಬರಿತಾ ಏನಾದರೆ ಅವರಿಗೆ ಅಡ್ವೈಸ್ ಬೇಕಾದರೆ ಅಡ್ವೈಸನ್ನು ಕೊಡೋದು. ಅವರು ಭಾರತವನ್ನು ನೋಡ್ತಾ ಇದ್ದರು. ದಟ್ ಭಾರತ ಯಾವ ರೀತಿ ಅವರ ಸಂವಿಧಾನವನ್ನು ಬರೆದರು ಅದರ ಬಗ್ಗೆ ಅವರಿಗೆ ಮಾಹಿತಿ ಬೇಕಿತ್ತು. ಆ ಮಾಹಿತಿಗಳನ್ನು ನಾನಲ್ಲಿ ಅವರಿಗೆ ಕೊಟ್ಟೆ. ಒಂದು ದೇಶ ಅವರ ಸಂವಿಧಾನವನ್ನು ಹೇಗೆ ಬರೀತಾರೆ ಆ ಒಂದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ನನಗೆ ಅಲ್ಲಿ ಸೌತ್ ಸುದಾನಲ್ಲಿ ಆ ವರ್ಷಗಳು ಆಯಿತು. ಅದರ ತಕ್ಷಣ ನಂತರ 2012ರಿಂದ 2021ವರೆಗೆ 9 ವರ್ಷ ಕಾಲ ನನಗೆ ಇನ್ನೊಂದು ದೇಶದಲ್ಲಿ ಡೆಮಾಕ್ರಸಿ ಕೆಪ್ಯಾಸಿಟಿ ಬಿಲ್ಡಿಂಗಿಗೆ ಒಂದು ಅವಕಾಶ ಸಿಕ್ಕಿತು. ಅದು ಯಾವ ದೇಶ? ನಮ್ಮ ಪಕ್ಕದ ದೇಶ ಮ್ಯಾನ್ಮಾರ್. ಅದನ್ನು ಮೊದಲು ನಾವು ಬರ್ಮಾ ಕರಿತಾ ಇದ್ದೇವೆ. ಮ್ಯಾನ್ಮಾರಿಗೆ ಆ 9 ಪ್ರತಿ ತಿಂಗಳು ನಾನು ಹೋಗ್ತಾ ಇದ್ದೆ.
ಆ 9 ವರ್ಷದಲ್ಲಿ ನಾನು 45-50 ಟ್ರಿಪ್ ಮಾಡಿರಬೇಕು. ಆ ದೇಶದ ಎಲ್ಲ 18 ಪ್ರಮುಖ ನಗರಗಳಲ್ಲಿ ನಾನು ಶಿಬಿರಗಳನ್ನು ನಡೆಸಿದ್ದೇನೆ. ಅಲ್ಲಿ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ ಜೊತೆ ಡಯಲಾಗ್ ಅಲ್ಲಿ ಭಾಗವಹಿಸಿದ್ದೇನೆ. ಅಲ್ಲಿ ಮೆಂಬರ್ಸ್ ಅವರ ಒಂದು ಪಾರ್ಲಿಮೆಂಟ್ ಮತ್ತು ಸ್ಟೇಟ್ ಲೆಜಿಸ್ಲೇಚರ್ ಮೆಂಬರ್ಸ್ ಜೊತೆ ವರ್ಕ್ಶಾಪ್ಸ್ ನಡೆಸಿದ್ದೇನೆ. ಆ ಟೈಮ್ 2012ರಿಂದ 2021 ಆ ಸಮಯದಲ್ಲಿ ಪುನಃ ನನಗೆ ಒಂದು ಫೀಲ್ಡಲ್ಲಿ ಕೆಲಸ ಮಾಡುವ ಅವಕಾಶ, ಯಾರು ಪಾಲಿಟಿಕ್ಸಲ್ಲಿ ಇದ್ದರೂ ಅವರನ್ನು ಟ್ರೈನ್ ಮಾಡುವ ಒಂದು ಅವಕಾಶ ಅದು ಏನು ನನಗೆ ಸಿಕ್ಕಿತು, ಅದು ತುಂಬ ತುಂಬ ಬಹುಮೂಲ್ಯ. ಅಷ್ಟು ನಾನು ಲರ್ನಿಂಗ್, ಒಂದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸಲ್ಲಿ ಇಲ್ಲಿಯೂ ನಾನು ನೋಡಲಿಲ್ಲ. ಸೊ ಸುದಾನ್ ಇದು ನನ್ನ ಅನುಭವ, ಮತ್ತು ಸೌತ್ ಸುದಾನಲ್ಲಿ ನನ್ನ ಅನುಭವ, ಮತ್ತು ಇತ್ತೀಚೆಗೆ ಮ್ಯಾನ್ಮಾರಲ್ಲಿ ನನ್ನ ಅನುಭವ. ಈ 3 ಅನುಭವಗಳು ನನ್ನ ಸಂಶೋಧನೆಯಲ್ಲಿ ಮತ್ತು ನನ್ನ ಕನ್ಸಲ್ಟೆನ್ಸಿಯಲ್ಲಿ ಒಂದು ಪ್ರಮುಖ ಪಾತ್ರ ಇದೆ. ಇದು ಬಿಟ್ಟು ಭಾರತದಲ್ಲಿ ಚುನಾವಣೆಗಳ ಒಂದು ಸಂಶೋಧನೆ ನಾನು ಕಂಟಿನ್ಯೂ ಮಾಡ್ತಾ ಬಂದಿದ್ದೇನೆ. ಆ ಕಾರಣಕ್ಕೆ ಟೆಲಿವಿಷನ್ನಲ್ಲಿ ಚುನಾವಣೆ ಬರುವಾಗ ಆ ಚುನಾವಣೆಯ ವಿಶ್ಲೇಷಣೆಗೆ ಅವಕಾಶ ಸಿಕ್ಕಿತ್ತು. ಆ ವಿಶ್ಲೇಷಣೆ ನಾನು ಯಾವ ರೀತಿಯಲ್ಲಿ ಯಾವುದೇ ಒಂದು ಪಕ್ಷಕ್ಕೆ ಸಪೋರ್ಟ್ ಮಾಡದೆ ನಾನು ದಾಖಲೆಗಳ ಆಧಾರದ ಮೇಲೆ ನನ್ನ ಮಾತುಗಳನ್ನು ಹೇಳಬೇಕು. ನಾನು ಒಬ್ಬ ಸಂಶೋಧಕ ಆಗಿ ನನ್ನ ಡೇಟಾ ಆಧಾರದ ಮೇಲೆ ನಾನು ಮಾತಾಡಬೇಕು. ಆ ಒಂದು ಪ್ರಯತ್ನವನ್ನು ನಾನು ಸುಮಾರು ವರ್ಷಗಳಿಂದ ಮಾಡ್ತಾ ಬಂದಿದ್ದೇನೆ. ಎರಡನೇದು, 2004 ನಂತರ ಒಂದು ಲೀಡರ್ಶಿಪ್ನ ಅವಕಾಶವು ನನಗೆ ಸಿಕ್ಕಿತ್ತು. 2009ರಲ್ಲಿ ಜೈನ್ ಸಂಸ್ಥೆಗಳಿಗೆ ಒಂದು ಯೂನಿವರ್ಸಿಟಿ ಸ್ಟೇಟಸ್ ಬಂತು, ಜೈನ್ ಯೂನಿವರ್ಸಿಟಿ ಅಂತ ಸ್ಟೇಟಸ್ ಬಂತು. ಜೈನ್ ಯೂನಿವರ್ಸಿಟಿ ಆಗುವಾಗ ನನ್ನನ್ನು ಆ ವಿಶ್ವವಿದ್ಯಾಲಯದ ವೈಸ್ ಚಾನ್ಸಲರ್ ಆಗಿ ಅಪಾಯಿಂಟ್ ಆಯಿತು. ಆ್ಯಂಡ್ 2004ರಿಂದ 2021 ವರ್ಷವರೆಗೆ 12 ವರ್ಷ ನಾನು ಆ ವಿಶ್ವವಿದ್ಯಾಲಯದ ವೈಸ್ ಚಾನ್ಸಲರ್ ಆಗಿದ್ದೆ. ಆ್ಯಂಡ್ ಅಲ್ಲಿ ಒಂದು ಅನುಭವ, ಒಂದು ಕೊಡುಗೆ ಹೇಳಬೇಕಾದ್ರೆ, ಆ ವಿಶ್ವವಿದ್ಯಾಲಯದ ಸಂಶೋಧನೆಯ ಒಂದು ಆಧಾರವನ್ನು ಕಟ್ಟುವುದು. ಸಂಶೋಧನೆಯ ಆಧಾರ ಅಲ್ಲಿಯ PhD ಪ್ರೋಗ್ರಾಮನ್ನು ಡೆವಲಪ್ ಮಾಡೋದು, ಆ PhD ಪ್ರೋಗ್ರಾಮನ್ನು ಕಟ್ಟೋದು, ಆ ಒಂದು ಸೌಭಾಗ್ಯ ನನಗೆ ಸಿಕ್ಕಿತ್ತು. ಆ್ಯಂಡ್ ಅಲ್ಲಿ ಪುನಃ ಕಲೀಲಿಕ್ಕೆ ಇಷ್ಟು ಒಂದು ವಿದ್ಯಾರ್ಥಿ, ಅದು ಸಂಶೋಧನಾ ವಿದ್ಯಾರ್ಥಿಗಳ ಅವರ ಜೊತೆ ಮಾತಾಡುವ, ಅವರ ಜೊತೆ ಚರ್ಚೆ ಮಾಡುವ, ಅವರ ಟ್ರೈನಿಂಗ್ ಮಾಡುವ ಒಂದು ಅವಕಾಶ ಸಿಕ್ಕಿತ್ತು. ಇವತ್ತು ಅವರೆಲ್ಲರೂ ಸುಮಾರು ಜನರು PhD ಕಂಪ್ಲೀಟ್ ಮಾಡಿ ಇವತ್ತು ಅವರು ಗೈಡ್ ಆಗಿದ್ದಾರೆ, ಅವರು ಸಂಸ್ಥೆಗಳ ಮುಖ್ಯಸ್ಥರಾಗಿದ್ದಾರೆ. ಇವತ್ತು ಅವರೆಲ್ಲರೂ ಸಿಗ್ತಾರೆ. ಆ್ಯಂಡ್ ಜೈನಲ್ಲಿ PhD ಮಾಡಿದವರು ಇವತ್ತು ನೆನಪಲ್ಲಿಡ್ತಾರೆ ದಟ್ ಯಾವ ರೀತಿಯಲ್ಲಿ ನಾವು ಒಂದು ಕ್ವಾಲಿಟಿ ತಂದೇವೆ, ಒಂದು ಸಿಸ್ಟಮ್ ತಂದೇವೆ. ಅದು ನನಗನ್ನಿಸ್ತದೆ ತುಂಬ ಸ್ಯಾಟಿಸ್ಫೈಯಿಂಗ್ ಮೂಮೆಂಟ್ ನನ್ನ ಕರಿಯರಲ್ಲಿ. ಆ 12 ವರ್ಷ ಅಲ್ಲಿ ನಾನು ಏನು ಜೈನಲ್ಲಿ ವೈಸ್ ಚಾನ್ಸಲರ್ ಆಗಿದೆ, ನಾನು ಇನ್ನೊಂದು ತೀರ್ಮಾನ ಮಾಡಿದ್ದೆ ದಟ್ ವೈಸ್ ಚಾನ್ಸಲರ್ ಆಗಿ ನಾನು ಕ್ಲಾಸಸ್ ಕಂಟಿನ್ಯೂ ಮಾಡಬೇಕು. ವಾರದಲ್ಲಿ 4 ಗಂಟೆ ಅಟ್ಲೀಸ್ಟ್ ನಾನು ಕ್ಲಾಸ್ ಹೋಗಿ ವಿದ್ಯಾರ್ಥಿನಿಯರ ಜೊತೆ ನಾನು ಕ್ಲಾಸಲ್ಲಿ ಡಿಸ್ಕಷನ್ ಮಾಡಬೇಕು. ಅಡ್ಮಿನಿಸ್ಟ್ರೇಷನ್ ಇರಬಹುದು, ಬಟ್ ಕ್ಲಾಸಿಗೆ ನಾನು ಹೋಗಲೇಬೇಕು. ಆ ಒಂದು ಅನುಭವವು ತುಂಬ ತುಂಬ ಇಂಪಾರ್ಟೆಂಟ್. 2021ರಲ್ಲಿ ಬ್ಯಾಂಗ್ಳೂರು ಬಿಟ್ಟು ನನಗೆ ಭೋಪಾಲ್ ನಗರಕ್ಕೆ ಹೋಗೋ ಒಂದು ಅವಕಾಶ ಆಯಿತು. ಅಲ್ಲಿ ಒಂದು ಪ್ರಮುಖ ಖಾಸಗಿ ವಿಶ್ವವಿದ್ಯಾಲಯ ಇದೆ, ಜಾಗರಣ್ ಲೇಕ್ ಸಿಟಿ ಯೂನಿವರ್ಸಿಟಿ. ದೈನಿಕ್ ಜಾಗರಣ್ ಗ್ರೂಪ್ನವರ ಆ ಒಂದು ಯೂನಿವರ್ಸಿಟಿಯನ್ನು ಶುರು ಮಾಡಿದ್ದಾರೆ. ಅಲ್ಲಿ ನನ್ನನ್ನು ವೈಸ್ ಚಾನ್ಸಲರ್ ಆಗಿ ಅಪಾಯಿಂಟ್ ಮಾಡಿದರು. ಸೊ ಅಲ್ಲಿ ಹೋಗಿ ವೈಸ್ ಚಾನ್ಸಲರ್ ಆಗಿ ಆ ವಿಶ್ವವಿದ್ಯಾಲಯದಲ್ಲಿ ನಾನು ಕೆಲವು ವರ್ಷಗಳು ಇದ್ದೆ. ಅದು ಒಂದು ಒಳ್ಳೆಯ ಅನುಭವ. ಅಲ್ಲಿಯೂ ನಾನು ವೈಸ್ ಚಾನ್ಸಲರ್ ಆಗಿ ಯೂನಿವರ್ಸಿಟಿ ಇನ್ಚಾರ್ಜ್, ಹೌದು, ಪ್ರತಿ ಒಂದು ಟೀಚರ್ನ ಹೆಸರು ನನಗೆ ಗೊತ್ತಿತ್ತು. ನಾನಲ್ಲಿ ಒಂದು
ಪದ್ಧತಿ ಶುರು ಮಾಡಿದೆ. ಪ್ರತಿಯೊಂದು ಟೀಚರಿದು ಬರ್ತ್ಡೇ ನನಗೆ ಗೊತ್ತಿತ್ತು. ಅವರ ಬರ್ತ್ಡೇ ದಿನ ಬೆಳಗ್ಗೆ ಅವರಿಗೆ ಫೋನ್ ಮಾಡಿ ವಿಶ್ ಮಾಡೋದು, ಆ ಸಂತೋಷ ನೀವು ನೋಡಬೇಕು ಮೇಷ್ಟ್ರುಗಳ ಒಂದು ಧ್ವನಿಯಲ್ಲಿ. ದ್ಯಾಟ್ ವೈಸ್ ಚಾನ್ಸ್ಲರ್ ನಮಗೆ ಫೋನ್ ಮಾಡಿ ಮಾತಾಡ್ತಾ ಇದ್ದಾರೆ. ನನ್ನ ಉತ್ತರ ಇರ್ತಿದ್ರು, ನಾನು ವೈಸ್ ಚಾನ್ಸ್ಲರ್ ಆಗಿ ಕುಟುಂಬದಲ್ಲಿ ಹಿರಿಯ ವ್ಯಕ್ತಿ, ಕುಟುಂಬದ ಪ್ರತಿಯೊಂದು ಸದಸ್ಯ ಅವನ ಜನ್ಮದಿನಕ್ಕೆ ಅವರಿಗೆ ವಿಶ್ ಮಾಡಲೇಬೇಕು, ಅದು ನನ್ನ ಕರ್ತವ್ಯ. ಅದು ಒಂದು ಪರಂಪರೆ ನಾನು ಅಲ್ಲಿ ಶುರು ಮಾಡಿದೆ. ಭೋಪಾಲಲ್ಲಿ ನನ್ನ ಆಫೀಸ್ 10ವರೆಗೆ ಓಪನ್ ಆಗ್ತಾಯಿತ್ತು, 9ವರೆಗೆ ಕ್ಲಾಸಿಗೆ ಶುರು ಆಗ್ತಾಯಿತ್ತು. ನಾನು ಹೇಳಿದೆ 1 ಗಂಟೆ ಕಾಲ ದಿನನಿತ್ಯ ನಾನು ಹೋಗಿ ಕ್ಲಾಸ್ ತಗೊಳ್ತೇನೆ. ಸೊ ನಾನು ಹೋಗಿ ಕ್ಲಾಸ್ ತಗೊಳ್ಳೋ ಕಾರಣಕ್ಕೆ ಎಲ್ಲ ಮೇಷ್ಟ್ರುಗಳು ಸರಿಯಾದ ಟೈಮಿಗೆ ಕ್ಲಾಸಿಗೆ ಹೋಗೋದು, ಮಕ್ಕಳು ಸರಿಯಾದ ಟೈಮಿಗೆ ಬರೋದು. ಅವ್ರು ಹೇಳ್ತಿದ್ರಲ್ಲಿ ಹಿಂದಿಯಲ್ಲಿ, VC ಕ್ಲಾಸ್ ತಗೊಳ್ತಾ ಇದ್ದಾರೆ, ನಾವು ಹೋಗಲೇಬೇಕು. ಆ ಬದಲಾವಣೆ ಒಂದು, ದ್ಯಾಟ್ ಒಬ್ಬ ವ್ಯಕ್ತಿ ಆ ವಿಶ್ವವಿದ್ಯಾಲಯದ ಹೆಡ್ ಆಗ್ಬೋದು, ಆದರೆ ನಾನು ಕ್ಲಾಸು ತಗೊಳ್ತೇನೆ. ನನಗೆ ನೆನಪಿದೆ, ಆ ಸಂದರ್ಭದಲ್ಲಿ ಒಂದು ಘಟನೆ ಆಯಿತು. ಕರ್ನಾಟಕದ ಒಬ್ಬರು ಶಿಕ್ಷಣ ಮಂತ್ರಿ ಒಂದು ತೀರ್ಮಾನ ಮಾಡಿದರು, ದ್ಯಾಟ್ ಎಲ್ಲ ವೈಸ್ ಚಾನ್ಸ್ಲರ್ಸ್ ಮತ್ತು ರಿಜಿಸ್ಟ್ರಾರ್ ಕಮ್ಮಿಯಿಂದ ಕಮ್ಮಿ 4 to 6 ಗಂಟೆ ಕ್ಲಾಸು ವಾರದಲ್ಲಿ ಮಾಡಬೇಕು. ಆ ಸಂಜೆ ಒಬ್ಬರು ನ್ಯೂಸ್ ಪೇಪರ್ ಅವರು ನನಗೆ ಫೋನ್ ಮಾಡಿ, ಸಾಹೇಬ್ರೆ ಇದರ ಬಗ್ಗೆ ನೀವು ಒಂದು ಲೇಖನ ಬರಿಬೋದಾ, ಈ ವಿಷಯದ ಬಗ್ಗೆ ಲೇಖನ ಬರಿಬೋದಾ? ನಾನು ಹೇಳಿದೆ, ಖಂಡಿತ ಬರಿಬೋದು. ಆ್ಯಂಡ್ ಮರುದಿವಸ ಒಂದು ಲೇಖನ ಬರೆದೆ ನಾನು. ಶಿಕ್ಷಣ ಮಂತ್ರಿ ಏನು ಹೇಳ್ತಾರೆ, ತುಂಬ ಮುಖ್ಯವಾದ ವಿಷಯ, ಸಂಸ್ಥೆಯ ಪ್ರಮುಖರಾಗಿ ನೀವು ವಿದ್ಯಾರ್ಥಿನಿಯರ ಜೊತೆ ನೀವು ಟಚ್ಚಲ್ಲಿ ಇರಬೇಕು. ಬಟ್ ನಾನು ಒಂದು ಪ್ರಶ್ನೆ ಎತ್ತಿದೆ. ಆ ಪ್ರಶ್ನೆ ಏನು, ಆ ಲೀಡರ್ಶಿಪ್ ಹುದ್ದೆಗೆ ಸೇರುವಾಗ ನಮ್ಮಷ್ಟಕ್ಕೆ ನಾವು ಕ್ಲಾಸಿಗೆ ಯಾಕೆ ಹೋಗಬಾರ್ದು? ಸೊ ನಾನು ಒಂದು ಸಣ್ಣ ಪ್ರಶ್ನೆ ಕೇಳಿದೆ ಆವಾಗ ಆ ನನ್ನ ಲೇಖನದಲ್ಲಿ. ಸಮಸ್ಯೆ ಇಲ್ಲಿದೆ, ಯಾವ ವ್ಯಕ್ತಿಗಳನ್ನು ನಾವು ಆ ಹುದ್ದೆಗೆ ಅಪಾಯಿಂಟ್ ಮಾಡಬೇಕು, ನಾವು ಸರಿಯಾದ ವ್ಯಕ್ತಿಗಳನ್ನು ಮಾಡ್ತಾ ಇದ್ದೇವಾ? ಯಾರು ಹೋಗಿ ಕ್ಲಾಸ್ ತಗೊಳ್ಳಿಕ್ಕೆ ತಯಾರಿದ್ದಾರೆ, ಅಥವಾ ನಾವು ಅಂಥ ವ್ಯಕ್ತಿಗಳನ್ನು ಜಾಸ್ತಿ ಮಾಡ್ತಾ ಇದ್ದೇವಾ ಯಾರು ಸುಮಾರು ವರ್ಷಗಳಿಂದ ಕ್ಲಾಸ್ ತಗೊಳ್ಳೋದು ನಿಲ್ಲಿಸೇ ಬಿಟ್ಟಿದ್ದಾರೆ? ಸೊ ಆ ಹುದ್ದೆಗೆ ಸೇರಿದ ನಂತರ ಯಾಕೆ ತಗೊಳ್ಬೇಕು ಅವರು? ನಾನು ಉದಾಹರಣೆ ಕೊಟ್ಟೆ, 3-4 ಸಂಸ್ಥೆಗಳ ಉದಾಹರಣೆ ಕೊಟ್ಟೆ. ಇಲ್ಲಿ ಡೈರೆಕ್ಟರ್ ವೈಸ್ ಚಾನ್ಸ್ಲರ್ ಆದ ನಂತರ ಅವರು ಮೊದಲನೇ 1 ಗಂಟೆ ಅವರ ಲ್ಯಾಬಾರೆಟ್ರಿಯಲ್ಲಿ ಅವರ ಕ್ಲಾಸಲ್ಲಿ ಸ್ಪೆಂಡ್ ಮಾಡ್ತಾಯಿದ್ರು, ಆ ನಂತರ ಅಡ್ಮಿನಿಸ್ಟ್ರೇಷನಿಗೆ ಹೋಗೋದು. ಸೊ ಇದು ಒಂದು ಬೆಳವಣಿಗೆ. ಇವತ್ತು ನಾನು ನಿಟ್ಟೆ ಸಂಸ್ಥೆಯಲ್ಲಿ ವೈಸ್ ಪ್ರೆಸಿಡೆಂಟ್ ಆದಾಗ ವಾರದಲ್ಲಿ ನಂದು ಪ್ರಯತ್ನ ಏನು, 2 to 4 ಗಂಟೆ ಆದರೂ ಕ್ಲಾಸಿಗೆ ಹೋಗೋದು. ಕಾರಣ ಅದೇ ನಿಮ್ಮ ಮೇನ್ ಪ್ರೊಫೆಷನ್. ನೀವು ಎಂಟರ್ ಮಾಡಿದ್ದು ಎಜುಕೇಷನಿಗೆ ಟು ಇಂಟರ್ಯಾಕ್ಟ್ ವಿತ್ ಸ್ಟೂಡೆಂಟ್ಸ್. ಅಡ್ಮಿನಿಸ್ಟ್ರೇಟಿವ್ ಪೊಸಿಷನ್ಸ್ ಜೊತೆಯಲ್ಲಿ ಬರ್ಬೋದು, ಬಟ್ ಅಡ್ಮಿನಿಸ್ಟ್ರೇಷನ್ ಪೊಸಿಷನ್ ಮೇನ್ ಅಥವಾ ಸ್ಟೂಡೆಂಟ್ಸ್ ಜೊತೆ ಇಂಟರ್ಯಾಕ್ಷನ್ ನಿಮ್ಮದು ಮೇನಾ? ಅದು ಒಂದು ನಾನು ಸುಮಾರು ಲೀಡರ್ಸಿಗೆ ಪ್ರಶ್ನೆ ಇವತ್ತು ಈ ಕಾರ್ಯಕ್ರಮದ ಮೂಲಕ ಕೇಳ್ತೇನೆ. ಕೊನೆ ಹಂತಕ್ಕೆ ಬರ್ತೇನೆ ನಾನು ಇದರಲ್ಲಿ. ಈ 2004 ಇವತ್ತಿನವರೆಗೆ ವೈಯಕ್ತಿಕ ಜೀವನದಲ್ಲಿ ಸುಮಾರು ಬದಲಾವಣೆ ಆಗಿದೆ. ನಾನು ಅಫ್ಕೋರ್ಸ್ ನನ್ನ ಕರಿಯರ್ ಪ್ರೋಗ್ರೆಷನ್ ಮಾಡಿದೆ. ಸಂತೋಷದ ಸಂಗತಿ ಏನಿತ್ತು ಅಂದರೆ, ನನ್ನ ಹೆಂಡತಿಯು ಪ್ರೊಫೆಸರ್ ಆಫ್ ಸೈಕಾಲಜಿ ಆದರು, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆದರು, ಡೀನ್ ಆಫ್ ಎ ಯೂನಿವರ್ಸಿಟಿ ಆದರು. ಅವರ ಪ್ರೋಗ್ರೆಷನ್ನು ಜೊತೆಯಲ್ಲಿ ಆಯಿತು. ಅವರು ಸೈಕಾಲಜಿ ಫೀಲ್ಡಲ್ಲಿ, ಟ್ರೈನಿಂಗ್ ಫೀಲ್ಡಲ್ಲಿ ಅವರ ಹೆಸರನ್ನು ಅವರು ಡೆವಲಪ್ ಮಾಡಿದ್ದಾರೆ, ಇಂಡಿಪೆಂಡೆಂಟ್ ಆಗಿ ಡೆವಲಪ್ ಮಾಡಿದ್ದಾರೆ. ನನ್ನ ಸಹಾಯ ಅಥವಾ ಇನ್ಫ್ಲೂಯೆನ್ಸ್ ಇಲ್ಲದೆ ಅದಾಗಿದೆ. ಅದು ನಮ್ಮದು ಇಬ್ಬರದು ಒಂದು ಸ್ಪಷ್ಟ ತೀರ್ಮಾನ ಇತ್ತು. ನಿಮ್ಮ ಪ್ರೋಗ್ರೆಷನಲ್ಲಿ ನನ್ನ ಪಾತ್ರ ಇರಲಿಕ್ಕಿಲ್ಲ, ನನ್ನ ಪ್ರೋಗ್ರೆಷನಲ್ಲಿ ನಿಮ್ಮ ಪಾತ್ರ ಇರಲಿಕ್ಕಿಲ್ಲ. ಅಫಿಷಿಯಲ್ ಆಗಿ ಮನೆಯಲ್ಲಿ ಸಪೋರ್ಟ್ ಇರ್ತದೆ, ಬಟ್ ಅಫಿಷಿಯಲ್ ಆಗಿ ಏನು ಸಪೋರ್ಟ್ ನಾವು ಆಕ್ಯುಪೈ ಮಾಡುವ ಪೊಸಿಷನ್ ಇದು ಉಪಯೋಗ ಮಾಡಲಿಕ್ಕಿಲ್ಲ.
ಆ್ಯಂಡ್ ನಾನು ಆ ಒಂದು ಕಾನ್ಫಿಡೆನ್ಸಿಂದ ಹೇಳ್ಬೋದು ದ್ಯಾಟ್ ನಾವು ಇಬ್ಬರು ಅದನ್ನು ಮಾಡಲಿಲ್ಲ. ಆ್ಯಂಡ್ ಅದು ಮಾಡದೇ ಇದ್ದ ಕಾರಣಕ್ಕೆ ಇವತ್ತು ವಿ ಆರ್ ಏಬಲ್ ಟು ಗೇನ್ ದ್ಯಾಟ್ ರಿಸ್ಪೆಕ್ಟಬಿಲಿಟಿ ಇನ್ ಸೊಸೈಟಿ. ಪರ್ಸ್ನಲ್ ರೆಲ್ಮಲ್ಲಿ ಇನ್ನೊಂದು ಆಯಿತು. ನಾನು ಸೆಕೆಂಡ್ ಫೇಸಲ್ಲಿ ಇದು ಹೇಳಿದೆ. 93ರಲ್ಲಿ ನಮ್ಮ ಮಗ ಹುಟ್ಟಿದ. ಈ 3ನೇ ಹಂತದಲ್ಲಿ ಅವ ದೊಡ್ಡದಾದ. ನನ್ನ ಹಾಗೆ, ನನ್ನ ಹೆಂಡತಿ ಹಾಗೆ ಅವನು ತೀರ್ಮಾನ ಮಾಡಿದ ಶಾಲೆಯಲ್ಲಿಯೇ ದ್ಯಾಟ್ ನಾನು ಸೋಷಲ್ ಸೈನ್ಸಸ್ಸಿಗೆ ಹೋಗ್ತಾ ಇದ್ದೇನೆ. ಅವನು ಸೋಷಲ್ ಸೈನ್ಸ್ ಕಡೆ ಹೋದ. ಅವನಿಗೆ ಅಂಡರ್ ಗ್ರ್ಯಾಜುಯೇಷನ್ ಇಂಡಿಯಾದಲ್ಲೇ ಮಾಡ್ತಾನೆ ಹೇಳಿದ. ಬಿಕಾಸ್ ಅವನ ಎಲ್ಲ ಮೈಲ್ ಸ್ಟೋನ್ಸ್ ಅವನು ಅರ್ಲಿ ಕಂಪ್ಲೀಟ್ ಮಾಡಿಬಿಟ್ಟ. ಅಂಡರ್ ಗ್ರ್ಯಾಜುಯೇಷನ್ ಆದ ನಂತರ ಪ್ರಶ್ನೆ ಬಂತು, ಪೋಸ್ಟ್ ಗ್ರ್ಯಾಜುಯೇಷನ್ ಇಲ್ಲಿ ಮಾಡಬೇಕು. ನಾನು ಅವನಿಗೆ ಹೇಳಿದೆ, ಅದು ನಿನಗೆ ಬಿಟ್ಟದು, ನೀನು ತೀರ್ಮಾನ ಮಾಡೋ ಎಲ್ಲಿ ಮಾಡಬೇಕು, ಏನು ಮಾಡಬೇಕು. ಹೆಂಡತಿ ಮತ್ತು ನನಗೆ ಹೇಳದೆ ಅವನು ಒಂದು ವಿದೇಶದ ಒಂದು ಸ್ಕಾಲರ್ಶಿಪ್, ವೆರಿ ಫೇಮಸ್ ಸ್ಕಾಲರ್ಶಿಪ್ ಇದೆ, ಕಾಲ್ಡ್ ಇನ್ಲ್ಯಾಕ್ ಸ್ಕಾಲರ್ಶಿಪ್, ಅದಕ್ಕೆ ಅಪ್ಲೈ ಮಾಡಿದ. ಆ ಇನ್ಲ್ಯಾಕ್ ಸ್ಕಾಲರ್ಶಿಪ್ಪಲ್ಲಿ ನಿಮ್ಮ ಪೂರ್ತಿ ಫೀಸ್ ಆ್ಯಂಡ್ ಪೂರ್ತಿ ಇರುವ ಖರ್ಚು ಮತ್ತು ಟ್ರಾವೆಲ್ ಖರ್ಚು ಎಲ್ಲ ಪೇ ಮಾಡ್ತಾರೆ ಅವರು. ಅವನಿಗೆ ಅದು ಸ್ಕಾಲರ್ಶಿಪ್ ಸಿಕ್ಕಿದ ನಂತರ ನಮಗೆ ಬಂದು ಹೇಳ್ತಾನೆ ದಟ್ ನನಗೆ ಈ ಸ್ಕಾಲರ್ಶಿಪ್ ಸಿಕ್ಕಿದೆ. ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಆ್ಯಂಡ್ ಪಾಲಿಟಿಕ್ಸಲ್ಲಿ ನಾನು MA ಇನ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಮಾಡ್ತಾನೆ. ನನಗೆ ಧನ ಸಹಾಯ ಬೇಡ, ನನಗೆ ಸ್ಕಾಲರ್ಶಿಪ್ ನನ್ನನ್ನು ನೋಡಿಕೊಳ್ತದೆ. ಸೊ ಅಲ್ಲಿ ಹೋಗಿ ಮಾಸ್ಟರ್ಸ್ ಕಂಪ್ಲೀಟ್ ಮಾಡಿ ಆ ನಂತರ ಯುನೈಟೆಡ್ ನೇಷನ್ಸ್ ಇದು ಒಂದು ಇಂಟರ್ನ್ಶಿಪ್ಪಿಗೆ ಸೌತ್ ಅಮೆರಿಕಾಗೆ ಚಿಲಿ ದೇಶಕ್ಕೆ ಅಲ್ಲಿ ಹೋಗಿ ವಿದ್ಯಾರ್ಥಿಗಳಿಗೆ ಟೀಚರ್ ಆಗಿ ಒಂದು ಐ ಥಿಂಕ್ 6 ತಿಂಗಳು ಕಾಲ ಅಲ್ಲಿ ಸ್ಪೆಂಡ್ ಮಾಡಿದ. ಭಾರತಕ್ಕೆ ಹಿಂದೆ ಬಂದ. ಆ್ಯಂಡ್ ಮತ್ತೆ ಹೇಳಿದ, ನಾನು ನ್ಯೂಜಿಲೆಂಡಲ್ಲಿ ಆಕ್ಲೆಂಡಲ್ಲಿ ಒಂದು ಯೂನಿವರ್ಸಿಟಿ ಇದೆ, ಆ ಯೂನಿವರ್ಸಿಟಿ ವಿಶ್ವದಲ್ಲಿ 5 ರ್ಯಾಂಕ್ನ ಒಳಗಿದೆ, ನಾನು ಯಾವ ಫೀಲ್ಡಲ್ಲಿ PhD ಮಾಡಲಿಕ್ಕೆ ನನಗೆ ಬೇಕು. ಅಲ್ಲಿ ಹೋಗಿ PhD ಕಂಪ್ಲೀಟ್ ಮಾಡಿದ. PhD ಕಂಪ್ಲೀಟ್ ಮಾಡ್ತಾ ಮಾಡ್ತಾ ಅವನಿಗೆ ಕೆಲಸ ಅವಕಾಶಗಳಲ್ಲಿ ಇತ್ತು. ಅವನು ಹೇಳಿದ, ಇಲ್ಲ, ನಾನು ಭಾರತಕ್ಕೆ ಹಿಂದೆ ಬಂದು ಇಲ್ಲಿಯೇ ಕೆಲಸ ಮಾಡ್ತಾನೆ. ಸೊ PhD ಕಂಪ್ಲೀಟ್ ಮಾಡಿ ಹಿಂದೆ ಬರ್ತಾನೆ ಭಾರತಕ್ಕೆ. ಆ್ಯಂಡ್ ಇವತ್ತು ಪುಣೆಯಲ್ಲಿ ಒಂದು ಪ್ರಮುಖ ವಿಶ್ವವಿದ್ಯಾಲಯ ಇದೆ, ಫ್ಲೇಮ್ ಯೂನಿವರ್ಸಿಟಿ, ಅಲ್ಲಿ ಹೋಗಿ ಸೇರಿ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಸೊ ಸಂತೋಷದ ವಿಷಯ ಏನು, ನಾನು ಮತ್ತು ನನ್ನ ಹೆಂಡತಿ ಯಾವ ಫೀಲ್ಡಲ್ಲಿ ನಮ್ಮ ಜೀವನವನ್ನು ನಾವು ಪ್ರೊಫೆಷ್ನಲ್ ಲೈಫನ್ನು ನಾವು ಸ್ಪೆಂಡ್ ಮಾಡಿದ್ದೇವೆ, ಅವನು ಆ ಕ್ಷೇತ್ರಕ್ಕೆ ಬಂದಿದ್ದಾನೆ. ಬಟ್ ಒಂದು ನಮಗೆ ಸ್ಪಷ್ಟವಾಗಿ ಹೇಳಿದ್ದಾನೆ, ನಾನು ಏನೇನು ಅಚೀವ್ ಮಾಡ್ತೇನೆ ಅದು ನನ್ನ ಕೆಪ್ಯಾಸಿಟಿ ಮತ್ತು ಕಾಂಪಿಟೆನ್ಸ್ ಮೇಲೆ, ನೀವು ಅಲ್ಲಿ ಏನು ಹಸ್ತಕ್ಷೇಪ ಮಾಡಬಾರ್ದು, ನೀವು ಯಾರ ಹತ್ರವೂ ಮಾತಾಡಬಾರ್ದು ಅದರ ಬಗ್ಗೆ. ಆ್ಯಂಡ್ ಅದನ್ನು ನನ್ನ ಹೆಂಡತಿ ಆಗಲಿ ನಾನಾಗಲಿ ಆಲ್ವೇಸ್ ಸಪೋರ್ಟ್ ಮಾಡಿದ್ದೇವೆ. 1.5 ವರ್ಷ ಹಿಂದೆ ಇನ್ನೊಂದು ಘಟನೆ ಆಯಿತು. ಅವನಿಗೆ ಕೆಲಸ ಸಿಗ್ತಾ ಅವನ ಮದುವೆಯೂ ಫಿಕ್ಸ್ ಆಯಿತು. ಆ್ಯಂಡ್ ನೋಡಿ ಹೇಗೆ ದೇವರ ಒಂದು ಬ್ಲೆಸ್ಸಿಂಗ್ಸ್ ಇರ್ತದೆ. ಯಾವ ಹುಡುಗಿಯೊಟ್ಟಿಗೆ ಅವನ ಮದುವೆ ಆಯಿತು, ಆ ಹುಡುಗಿ ಸಹ ಅಕಾಡೆಮಿಕ್ ಫ್ರೇಮ್ ನವಳೆ. ಸುಮಾರು ವರ್ಷ ಅವಳು ಸೈಕಾಲಜಿಯ ಲೆಕ್ಚರರ್ ಆಗಿದ್ಲು ಮೈಸೂರಲ್ಲಿ. ಆ್ಯಂಡ್ ಮದುವೆ ಆದ ನಂತರ ಈಗ PhD ಪರ್ಸ್ಯೂ ಮಾಡ್ತಾ ಇದ್ದಾಳೆ. ಅವಳು PhD ಇಂಟರ್ವ್ಯೂಗೆ ಹೋಗುವಾಗ ಹೇಳಿದ್ದು ದಟ್ ನನ್ನ ಫ್ಯಾಮಿಲಿಯಲ್ಲಿ ಎಲ್ಲರೂ PhDs, ನಾನು ಸಹ PhD ಆ ಕಾರಣಕ್ಕೆ ಮಾಡ್ತಾ ಇಲ್ಲ, ನನಗೆ PhD ಬೇಕು. ಸೊ ಆ ಒಂದು ದೇವರ ಒಂದು ಬ್ಲೆಸ್ಸಿಂಗ್ಸ್ ಆ ಫ್ಯಾಮಿಲಿ ಮೇಲೆ ನಾನು ನೋಡ್ತಾ ಇದ್ದೇನೆ. ಸೊ ವೈಯಕ್ತಿಕ ಜೀವನ ಈಗ ನಾವು ವಿಶ್ರಾಮದ ಸಮಯಕ್ಕೆ ಬಂದಿದ್ದೇವೆ. ಬಟ್ ನಾನು ಅನಿಸ್ತೇನೆ ದಟ್ ಟೀಚಿಂಗ್ ಪ್ರೊಫೆಷನಲ್ಲಿ ವಿಶ್ರಾಮ ಅಂತೂ ಇಲ್ಲವೇ ಇಲ್ಲ. ಕೊನೆ ಬ್ರೆತ್ವರೆಗೆ ಈ ಪ್ರೊಫೆಷನಲ್ಲಿ ಇಲ್ಲಿ ಪ್ರತಿದಿನ ಸ್ಟೂಡೆಂಟ್ಸ್ ಒಟ್ಟಿಗೆ ಮೀಟ್ ಮಾಡ್ತಾ ನಿಮ್ಮ ವಯಸ್ಸು ಕಡಿಮೆ ಆಗ್ತಾ ಹೋಗ್ತದೆ. ಸೊ ಈವೊಂದು ನಾನು ಈ ವರ್ಷ 65 ದಾಟಿದ್ದೇನೆ. ವಿದ್ಯಾರ್ಥಿನಿಯರೊಟ್ಟಿಗೆ ಇರುವಾಗ ನನಗನ್ನಿಸ್ತದೆ ಆ ಯೂತ್ಫುಲ್ನೆಸ್ ಇನ್ನೂ ಬರ್ತದೆ. ಕೊನೆ ಮಾತು, 2004ರಲ್ಲಿ
ಸರ್ಕಾರ ನನಗೆ ದೇಶದ ಯೂತ್ ಪಾಲಿಸಿಯನ್ನು ನೀವು ಬರೀರಿ ಅಂತ ಒಂದು ನಿರ್ದೇಶ ನೀಡಿತ್ತು. ನಾನೇನು ಮಾಡಿದೆ, ಯೂತ್ ಸರ್ವೆಯನ್ನು ಮಾಡಿ ಯುವಕರ ಹತ್ರ ಕೇಳುವ ಅವರಿಗೇನು ಬೇಕು, ಆ ಸರ್ವೆಯಿಂದ ಏನೇನು ಬಂತು ಅದು ಆ ಯುವ ನೀತಿದು ಒಂದು ಭಾಗ ಆಯಿತು. ಸರ್ಕಾರ ನನ್ನನ್ನು ಯುವ ನೀತಿದು ಡ್ರಾಫ್ಟಿಂಗ್ ಕಮಿಟಿಯ ಚೇರ್ಮನ್ ಮಾಡಿದರು. ಆ್ಯಂಡ್ ನಾನು ಹೇಳಿದೆ ಒಂದೇ, ನಾನು ಒಂದು ಮೌತ್ ಪೀಸ್, ಇದು ನನ್ನ ವಿಚಾರ ಅಲ್ಲ, ಯುವಕರು ಏನು ಹೇಳ್ತಾ ಇದ್ದಾರೆ ಅದನ್ನು ನಾನು ಈ ಪಾಲಿಸಿಯಲ್ಲಿ ಇಡ್ತಾ ಇದ್ದೇನೆ. ಸರ್ಕಾರ ಬದಲಾಯಿತು, ಆಳುವ ಪಕ್ಷ ಬದಲಾಯಿತು, ಬಟ್ ಹೊಸ ಆಳುವ ಪಕ್ಷ ಸಹ ಇದೇ ಹೇಳಿತ್ತು ದಟ್ ಅದೇ ಪಾಲಿಸಿಯನ್ನು ನಾವು ಕಂಟಿನ್ಯೂ ಮಾಡ್ತೇವೆ. ಸೊ ಅದು ನನಗೆ ಒಂದು ತುಂಬ ಸ್ಯಾಟಿಸ್ಫ್ಯಾಕ್ಷನ್ನ ವಿಷಯ, ದ್ಯಾಟ್ ನಾವು ಏನು ಪಾಲಿಸಿ ಕ್ರಿಯೇಟ್ ಮಾಡಿದ್ದೇವೆ ಪಾರ್ಟೀಸ್ ಮಧ್ಯೆ ಅದರ ಬಗ್ಗೆ ಭಿನ್ನಾಭಿಪ್ರಾಯ ಇರಲಿಲ್ಲ. ಆ್ಯಂಡ್ ಎಲ್ಲರೂ ಈ ಮಾತನ್ನು ಕೇಳಿದ್ದೀರಾ, ಎಲ್ಲರಿಗೂ ತುಂಬ ಧನ್ಯವಾದಗಳು. ನಾನು ಪ್ರಾರಂಭದಲ್ಲಿ ಹೇಳಿದಾಗೆ ಇದು ಒಬ್ಬ ಸಾಮಾನ್ಯ ವ್ಯಕ್ತಿಯ ಕಾಮನ್ ಸ್ಟೋರಿ. ನಿಮ್ಮ ಎಲ್ಲರದು ಈ ರೀತಿಯ ಒಂದು ಸ್ಟೋರಿ ಖಂಡಿತ ಇರಬೇಕು. ಆ್ಯಂಡ್ ನಾವು ಎಲ್ಲರೂ ನಮ್ಮ ಸ್ಟೋರೀಸನ್ನು ಎಲ್ಲರ ಮಧ್ಯೆ ಶೇರ್ ಮಾಡುವ, ಆವಾಗ ನಮಗೆ ಎಲ್ಲರಿಗೂ ಗೊತ್ತಾಗ್ತದೆ ದಟ್ ಒಬ್ಬ ವ್ಯಕ್ತಿಯ ಜೀವನ ಮತ್ತು ಇನ್ನೊಬ್ಬ ವ್ಯಕ್ತಿಯ ಜೀವನ ನಡುವೆ ಏನೂ ವ್ಯತ್ಯಾಸ ಇಲ್ಲ. ಸಂದರ್ಭ ಬೇರೆ ಇರಬಹುದು, ಸನ್ನಿವೇಶ ಬೇರೆ ಇರ್ಬೋದು, ಸಮಯ ಬೇರೆ ಇರ್ಬೋದು, ಬಟ್ ವಿಷಯಗಳು ಒಂದೇ. ಎಲ್ಲರಿಗೂ ಧನ್ಯವಾದಗಳು.